ಕಾಲ್ ಬಂದು ಕಟ್ಟಾಯಿತು. ನೀವು ಹೆಸರು ಯಾಕೆ ಬಂತು ಅಂತ ಹೇಳಿದ್ರಲ್ಲ, ಅದು ಹೇಳಿ. ಹೆಸರು ಹಾಂ ಹೇಳಿದ್ರಾ? ಹೇಳ್ತೀನಿ. ಹೇಳಿ ಹೇಳಿ. ಅಲ್ಲಿಗೆ ಮತ್ತು ಈ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹಗಳು ಸ್ನೇಹಿತರೆ 9 ಇದಾವೆ ಸ್ನೇಹಿತರೆ. ಕೆಳಗಡೆ ಬರ್ತಾ ನೀರಿನ ಟ್ಯಾಂಕ್ ಹತ್ರ ಒಂದೈತೆ, ಕೆಳಗಡೆ ಕೋದಂಡ ಸ್ವಾಮಿ ದೇವಸ್ಥಾನದಲ್ಲಿ ಒಂದೈತೆ ನೋಡಿರಿ. ಈ ಕಲ್ಲಿನ ಕಂಬಕ್ಕೆ ಇಲ್ಲೊಂದೈತೆ ಸ್ನೇಹಿತರೆ ಆಂಜನೇಯ ಸ್ವಾಮಿ ವಿಗ್ರಹ. ಆಮೇಲೆ ಈ ಕಲ್ಯಾಣಿಯಲ್ಲಿ ಒಂದೈತೆ, ಮುಂದೆ ಅಲ್ಲಿ ದೇವಸ್ಥಾನದಲ್ಲಿ ಒಂದೈತೆ, ಟಾಪಲ್ಲಿ 2 ಅವೆ, ಈ ಬೆಟ್ಟದಿಂದ ಒಂದೈತೆ, ಆಮೇಲೆ ಕೆಳಗಡೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹತ್ರ ಒಂದೈತೆ. 9 ಆಂಜನೇಯ ಸ್ವಾಮಿ ವಿಗ್ರಹಗಳು. ಒಟ್ಟಿಗೆ 21 ಕಲ್ಲಿನ ಬಾಗಲು, 25 ಸೈನಿಕರ ಕಾವಲು ಕಾಯೋ ಬ್ರಿಡ್ಜ್ಗಳು, 10 ಸುತ್ತಿನ ಕೋಟೆ, 10 ಕಲ್ಯಾಣಿಗಳು, 6 ಜೈಲರುಮಗಳು, 6 ಕಲ್ಲಿನ ಮಂಟಪಗಳು, 6 ಕಣಿಜಗಳು, 9 ಆಂಜನೇಯ ಸ್ವಾಮಿ ವಿಗ್ರಹಗಳನ್ನು ಒಳಗೊಂಡಂಥ ಬೆಟ್ಟ ನಮ್ಮ ಏಕಶಿಲಾ ಬೆಟ್ಟ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನೀವು ಅಲ್ಲ ಸರ್ ಈಗ ಆವಾಗಿನ ಕಾಲದಾಗ ರಾಜರು ಅವರೆಲ್ಲ ಎಲ್ಲಿ ವಾಸ ಇರ್ತಿದ್ರು, ಅವ್ರ ಮನೆಗಳೆಲ್ಲ ಅಂತ ಕೇಳ್ಬೋದು ಸ್ನೇಹಿತರೆ. ನೀವು ಈಗ ಕೆಳಗಡೆ 2 ವೀಲರು 4 ವೀಲರು ಎಲ್ಲ ಅಲ್ಲಿ ಪಾರ್ಕ್ ಮಾಡ್ತಿರಲ್ಲ ಸ್ನೇಹಿತರೆ, ಆ ಬಿಲ್ಡಿಂಗ್ಸ್ ಏನಿದಾವೋ ಸ್ನೇಹಿತರೆ ಅವೆಲ್ಲ ಆಗಿನ ಕಾಲದ ರಾಜರ ಮನೆಗಳು, ರಾಜ ದರ್ಬಾರ್ ಮಹಲ್ಲು ಅವೆಲ್ಲ ಅವೇ ಸ್ನೇಹಿತರೆ. ಇಲ್ಲಿ ಏನಾಗಿತ್ತು ಅಂದರೆ ಸ್ನೇಹಿತರೆ, 7 ವರ್ಷದ ಆ ಕಡೆಗೆ ಕೋರ್ಟು, ತಾಲೂಕು ಆಫೀಸು, ಪಂಚಾಯತ್ ಆಫೀಸು ಎಲ್ಲ ಇದರಲ್ಲಿ ಇತ್ತು ಸ್ನೇಹಿತರೆ. ಅವಾಗ ಇನ್ನೂ ನಮ್ಮ ಬೆಟ್ಟ ಪ್ರವಾಸೋದ್ಯಮ ಇಲಾಖೆಗೆ ಸೇರಿರಲಿಲ್ಲ ಸ್ನೇಹಿತರೆ. ಈ ಬೆಟ್ಟ ಪ್ರವಾಸೋದ್ಯಮ ಇಲಾಖೆಗೆ ಸೇರಿದ ಮೇಲೆ ಅಲ್ಲಿರೋ ಆಫೀಸ್ಗಳೆಲ್ಲ ಖಾಲಿ ಮಾಡ್ತಾವ್ರೆ ಸ್ನೇಹಿತರೆ. ಈಗ ಆ ರೂಮುಗಳೆಲ್ಲ ಖಾಲಿ ಅವೆ, ಅವೆಲ್ಲ ರಾಜರ ಮನೆಗಳು, ರಾಜ ದರ್ಬಾರ್ ಮಹಲ್ ಅವೇನೆ ಸ್ನೇಹಿತರೆ. ಮತ್ತು ಈ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ಮದ್ದಗಿರಿ ಅಥವಾ ಮಧ್ವಗಿರಿ ಅಂತ 2 ಉದಾಹರಣೆಗಳಿದಾವೆ ಸ್ನೇಹಿತರೆ. ಮದ್ದಗಿರಿ ಅಂತ ಯಾಕೆ ಕರೆಯೋರು ಅಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ರೈಟಲ್ಲಿ ಇಲ್ಲಿ ಕಾಣುತ್ತಲ್ಲ ಸ್ನೇಹಿತರೆ, ಈ ರೂಮು 40 ಅಡಿ ಉದ್ದ ಇದೆ ಸ್ನೇಹಿತರೆ, ಒಂದು 40 ಅಡಿ ಆಳ ಇದೆ ಸ್ನೇಹಿತರೆ. ಅದರಲ್ಲಿ ಮದ್ದುಗುಂಡು ಶೇಖರಣೆ ಮಾಡೋರಂಥ ಸ್ನೇಹಿತರೆ. ಮದ್ದುಗುಂಡು ಏನಕ್ಕಪ್ಪ ಅಂದರೆ ಸ್ನೇಹಿತರೆ, ಈ ಗನ್ನಿಗೂ ಮತ್ತು ಪಿರಂಗಿಗೂ ಬಳಸೋಕ್ಕೆ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಈ ಮೆಟ್ಲ ಮೇಲೆಲ್ಲ ಅಲ್ಲಲ್ಲಿ ನೈಸಾಗೈತೆ ಸ್ನೇಹಿತರೆ, ಅದು ಕಲ್ಲಾಗಿರುತ್ತೆ ಸ್ನೇಹಿತರೆ. ಅದನ್ನು ತಂದಿಲ್ಲ ಹಾಕ್ಕೊಂಡು ಸುಮಾರಾಗಿರೋ ಸೈಜ್ ಕಲ್ಲಿನಿಂದ ಅದನ್ನೆಲ್ಲ ಪುಡಿ ಮಾಡ್ಕೊಳ್ಳೋ ಸ್ನೇಹಿತರೆ. ಪುಡಿ ಮಾಡಿಕೊಂಡು ಗನ್ನಿಗೂ ಮತ್ತು ಪಿರಂಗಿಗೂ ಬಳಸೋದಕ್ಕೆ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಎದುರುಗಡೆ ಆಪೋಸಿಟ್ ಕಾಣ್ತಾವಲ್ಲ ಸ್ನೇಹಿತರೆ, ಆ ಕಿಂಡಿಗಳು, ಆ ಚಿಕ್ಕದಾಗಿರೋ ಕಿಂಡಿಗಳು ಗನ್ ಫೈರ್ ಮಾಡೋಕ್ಕೆ ಸ್ನೇಹಿತರೆ. ಅದೇ ಥರ ದೊಡ್ಡ ಕಿಂಡಿಗಳಿದಾವೆ ಸ್ನೇಹಿತರೆ, ಅವರು ಪಿರಂಗಿ ಶೂಟ್ ಮಾಡೋಕ್ಕೆ ಸ್ನೇಹಿತರೆ. ಆ ಥರ ಇದೊಂದು ಉದಾಹರಣೆ. ಆಮೇಲೆ ನಾವು ಮಧುಗಿರಿ ಬೆಟ್ಟದಿಂದ ಹಿಂದಕ್ಕೆ ಹೋಗ್ಬಿಟ್ರೆ ಈ ಏಕಶಿಲಾ ಬೆಟ್ಟಕ್ಕೆ ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಸ್ನೇಹಿತರೆ. ಆ ಕಡೆ ಲೆಫ್ಟಲ್ಲಿ ಒಂದು ಗುಟ್ಟೆ ಇದೆ ಸ್ನೇಹಿತರೆ. ಆ ಗುಟ್ಟೆಯಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ. ಅವೆರಡರ ಮಧ್ಯೆ ಒಂದು ಕಟ್ಟೆ ನಿರ್ಮಿಸೋರು ಸ್ನೇಹಿತರೆ. ಆ ಕಟ್ಟೆ ಹೆಸರು ಸಿದ್ಧರ ಕಟ್ಟೆ ಅಂತ ಸ್ನೇಹಿತರೆ. ಆ ಸಿದ್ಧರ ಕಟ್ಟೆ ಮೇಲೆ ನಿಂತ್ಕೊಂಡು ನೀವು ಏಕಶಿಲಾ ಕಲ್ಲು ನೋಡಿದಾಗ ಮಲಗಿರೋ ಮದ ಆನೆಕನ್ನ ಕಾಣಿಸ್ತೇನೆ ಸ್ನೇಹಿತರೆ. ಈ 2 ಉದಾಹರಣೆಗಳಿಂದ ಮಧ್ವಗಿರಿ ಅಂತ ಇತ್ತು ಸ್ನೇಹಿತರೆ. ಆಮೇಲೆ ಇದಕ್ಕೆ ಮಧ್ವಗಿರಿ ಅಂತ ಹೆಂಗಾಯಿತು ಅಂದರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಆ ಕವಿ ನೀವೆಲ್ಲರೂ ಕೇಳಿದ್ದೀರ ಸ್ನೇಹಿತರೆ. ಆ ಕವಿ ನಮ್ಮ ಮಧುಗಿರಿ ಬೆಟ್ಟಕ್ಕೆ ಒಂದು ಸತಿ ವಿಸಿಟ್ ಕೊಟ್ಟಾಗ ಈ ಬೆಟ್ಟಕ್ಕೆ ತುಂಬ ಹೆಜ್ಜೆ ಅಂತ ಸ್ನೇಹಿತರೆ. ಆ ಹೆಜ್ಜೆ ನೆರೋದಕ್ಕೆ ಆ ಕವಿ ಏನು ಮಾಡಿದ್ರಂತೆ, ಈ ಬೆಟ್ಟಕ್ಕೆ ಮಧುಗಿರಿ, ಮಧು ಅಂದರೆ ಜೇನು, ಗಿರಿ ಅಂದರೆ ಬೆಟ್ಟ, ಮಧುಗಿರಿ ಅಂತ ಆ ಕವಿ ಬೆಟ್ಟಕ್ಕೆ ನಾಮಕರಣ ಮಾಡಿದ್ರಂತ ಸ್ನೇಹಿತರೆ. ಮತ್ತು ಮೇಲಿರೋ 3 ಕಣಜಗಳನ್ನ ತುಪ್ಪಸ್ ಕಣಜ ಅಂತ ಕರೀತಾರೆ ಸ್ನೇಹಿತರೆ. ಈ ಮಧುಗಿರಿ ಬೆಟ್ಟಕ್ಕೆ 21 ಭಾಗ ಹಾಕ್ಬಿಟ್ಟ ಮೇಲೆ ಬೇರೆ ಕಡೆಯಿಂದ ಎಲ್ಲಿ ಹತ್ತು ಬರೋಕ್ಕಾಗಲ್ಲ ಸ್ನೇಹಿತರೆ. ಅಕಸ್ಮಾತ್ ಬೆಟ್ಟದಿಂಗಡೆ ಆ ಬಂಡೆ ಮೇಲೆ ಅವ್ರು ಯಾರನ್ನ ಬಂದರೆ ಅವರಿಗೆ ಅಲ್ಲಿ ಶೇಖರಣೆ ಮಾಡಿರೋ ಜೇನುತುಪ್ಪ ಅವ್ರ ಮೇಲೆ ಸುರಿಯೋರಂಥ ಸ್ನೇಹಿತರೆ. ಯಾಕಂದರೆ ಕೆಳಗೆ ಜಾರ್ ಬೀಳಲಿ ಅಂತ, ಅದಕ್ಕಾಗಿ ಮೇಲಿರೋ ಕಣಜಗಳನ್ನ ತುಪ್ಪಸ್ ಕಣಜ ಅಂತಾರೆ ಸ್ನೇಹಿತರೆ. ಫಸ್ಟ್ಗೆ ಹೇಳ್ದಂಗೆ ನಿಮಗೆ ಈ ಮಧುಗಿರಿ ಬೆಟ್ಟ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಮಧುಗಿರಿ ಕೋಟೆ ಅಲ್ಲೇ ನೋಡ್ರಿ ಸ್ನೇಹಿತರೆ. ಫಸ್ಟ್ ಆ ಸೆಂಟೆನ್ಸಲ್ಲಿ ಬರುತ್ತೆ ವಿಜಯನಗರ ಸಾಮಂತರು ಅಂದರೆ ಸ್ನೇಹಿತರೆ ಹಂಪೆ. ಆವಾಗ ಕೃಷ್ಣದೇವರಾಯ ರಾಜ ಆಳ್ತಾ ಇದ್ದ ಅಲ್ಲಿ, ಅವರಿಗೆ ಇವರು ಸಾಮಂತರಾಗಿದ್ದಂಥ ಸ್ನೇಹಿತರೆ. ಮಧುಗಿರಿ ಬೆಟ್ಟ 1, ಚಂದ್ರಾಯನದುರ್ಗದ ಬೆಟ್ಟ 2, ಸಿರಾ ಬೆಟ್ಟ 3, ರತ್ನಗಿರಿ ಬೆಟ್ಟ 4, ಮಿಡಿಗೇಸಿ ಬೆಟ್ಟ 5, ಪಾಗೋಡ ಬೆಟ್ಟ 6, ನಿಡಗಲ್ ಬೆಟ್ಟ 7, ವೈನಸ್ಕೋಟೆ ಬೆಟ್ಟ 8, ನಿಡಗಲ್ ರತ್ನಗಿರಿ ಬೆಟ್ಟ, ಗುಡಿಬಂಡೆ ಬೆಟ್ಟ. ಈ ಥರ ಈ 10 ಬೆಟ್ಟಗಳು ಕಪ್ಪು ಕಾಣಿಕೆ ಕೃಷ್ಣದೇವರಾಯರು ಕೊಡೋರಂಥ ಸ್ನೇಹಿತರೆ. ಅದಕ್ಕಾಗಿ ಇವ್ರನ್ನ ಸಾಮಂತರು ಅಂತ ಕರೀತಾರೆ ಸ್ನೇಹಿತರೆ. ಮತ್ತು ನೋಡಿ ನಮ್ಮ ಏಕಶಿಲಾ ಬೆಟ್ಟ ಸ್ನೇಹಿತರೆ ತುಂಬ ಚೆನ್ನಾಗಿದೆ. ನೀವು ಬರ್ರಿ, ನಿಮ್ಮ ಸ್ನೇಹಿತರೆಲ್ಲ ಕರ್ಕೊಂಡ್ರಿ ಅಂದರೆ ಯಾರೇ ಬರ್ರಿ ಸ್ನೇಹಿತರೆ, ಈ ಥರ ಗಾಡಿ ಮೇಲೆ ಬಂಡೆ ಮೇಲೆ ದಯವಿಟ್ಟು ಬರೆಯೋಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ನೋಡು, ತಿರುಗಿ ನೀವು ತಿಂಡಿ ತರ್ತೀರಾ, ವಾಟರ್ ಬಾಟ್ಲ್ ತರ್ತೀರಾ, ಬರಬೇಕಾದ್ರೆ ತೂಕ ಇರ್ತಾವೆ ಸ್ನೇಹಿತರೆ. 1 ಲೀಟ್ರ್ ಆಗಲಿ 2 ಲೀಟ್ರ್ ಆಗಲಿ ಅರ್ಧ ಲೀಟ್ರ್ ಆಗಲಿ ತಗೊಬರ್ತೀರಾ, ಕುಡಿತೀರಾ, ಅವನ್ನೆಲ್ಲಂದ್ರೆ ಅಲ್ಲೇ ಬಿಸಾಕ್ತೀರಾ. ದಯವಿಟ್ಟು ಆ ಥರ ಎಲ್ಲಿ ಬಿಸಾಕ್ಬಾರ್ದು ಸ್ನೇಹಿತರೆ. ಅದಕ್ಕಂತಲೇ ಡಸ್ಟ್ಬಿನ್ಗಳು ಮಾಡವ್ರೆ.
ಅದಕ್ಕೆ ತಗೊಂಡೋಗಿ ಹೆಸರಿ. ಇದು ನಮ್ಮ ಎಲ್ಲರದು ಬೆಟ್ಟ ಸ್ನೇಹಿತರೆ, ಒಬ್ಬರದಲ್ಲ, ಎಲ್ಲರದು ಬೆಟ್ಟ ಇದು. ಅದರಿಂದ ನಾವೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಜೈ ಬೋಲೋ ಭರತ್ ಮಾತಾ ಕೆ, ಜೈ. ಜೈ ಬೋಲೋ ಭರತ್ ಮಾತಾ ಕೆ, ಜೈ ಬೋಲೋ ಭರತ್ ಮಾತಾ ಕೆ. ಜೈ.